ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಶಿವಮೊಗ್ಗ ಹಾಗೂ ಬೀದರ್ನಲ್ಲಿ ಜನಿವಾರ ಕತ್ತರಿಸಿದ ಪ್ರಕರಣದಂತೆಯೇ ವಿದ್ಯಾಕಾಶಿ ಧಾರವಾಡದಲ್ಲೂ ಜನಿವಾರಕ್ಕೆ ಕತ್ತರಿ ಹಾಕಿದ್ದು ಈ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಧಾರವಾಡದ ಹುರಕಡ್ಲಿ ಕಾಲೇಜಿನಲ್ಲಿ ಸಿಇಟಿ ಪರೀಕ್ಷಾ ಕೇಂದ್ರ ತೆರೆಯಲಾಗಿತ್ತು. ಈ ಪರೀಕ್ಷಾ ಕೇಂದ್ರಕ್ಕೆ ಪರೀಕ್ಷೆ ಬರೆಯಲೆಂದು ಜೆಎಸ್ಎಸ್ ಕಾಲೇಜಿನ ನಂದನ್ ಏರಿ ಎಂಬ ವಿದ್ಯಾರ್ಥಿ ಬಂದಿದ್ದ. ಈತನ ಕೊರಳಲ್ಲಿ ಇದ್ದ ಜನಿವಾರ ಗಮನಿಸಿದ ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ವಿದ್ಯಾರ್ಥಿ ಪರೀಕ್ಷಾ ಕೇಂದ್ರ ಪ್ರವೇಶಿಸುವ ಮುನ್ನ ಜನಿವಾರವನ್ನ ಕತ್ತರಿಸಿ ಆತನ ಕೈಗೆ ಕೊಟ್ಟಿದ್ದಲ್ಲದೆ ನಂತರ ಆತನನ್ನು ಪರೀಕ್ಷಾ ಕೇಂದ್ರದ ಒಳಗಡೆ ಬಿಟ್ಟಿದ್ದಾರೆ. ವಿದ್ಯಾರ್ಥಿ ತಾನು ಜನಿವಾರ ತೆಗೆದು ಬ್ಯಾಗಿನಲ್ಲಿ ಇಟ್ಟುಕೊಳ್ತೀನಿ ಎಂದು ವಿನಂತಿ ಮಾಡಿದ್ರೂ ಕೇಳಿದ ಸಿಬ್ಬಂದಿ ಆ ಜನಿವಾರವನ್ನ ಕತ್ತರಿಸಿ ಆತನ ಕೈಗೆ ಕೊಟ್ಟಿದ್ದಾರೆ. ಇದರಿಂದ ವಿದ್ಯಾರ್ಥಿ ನಂದನ್ ಶಾಕ್ಗೆ ಒಳಗಾಗಿದ್ದ. ಕತ್ತರಿಸಿದ ಜನಿವಾರವನ್ನ ವಿದ್ಯಾರ್ಥಿ ತನ್ನ ಬ್ಯಾಗ್ನಲ್ಲಿ ಇಟ್ಟುಕೊಂಡಿದ್ದ. 2 ದಿನದ ಬಳಿಕ ಆತನಿಗೆ ಮನೆಯವರು ಹೊಸ ಜನಿವಾರ ಹಾಕಿದ್ದಾರೆ. ಬೀದರ್ ಶಿವಮೊಗ್ಗದಲ್ಲಿ ನಡೆದ ಜನಿವಾರ ಗಲಾಟೆಯನ್ನು ನೋಡಿ ಕೊನೆಗೆ ನಂದನ್ ತನಗೂ ಆದ ಪರಿಸ್ಥಿತಿ ಬಗ್ಗೆ ತನ್ನ ತಂದೆಯ ಮುಂದೆ ಹೇಳಿದ್ದಾನೆ. ಅಲ್ಲಿಯವರೆಗೂ ಈ ಬಗ್ಗೆ ನಂದನ್ ಮನೆಯಲ್ಲಿ ಘಟನೆ ಕುರಿತು ಹೇಳಿರಲಿಲ್ಲ. ಇನ್ನು ಘಟನೆ ಕುರಿತು ವಿದ್ಯಾರ್ಥಿ ನಂದನ್ ತಂದೆ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಕಲಿಯೋದು JSS RSH PU ಕಾಲೇಜಿನಲ್ಲಿ. ನಂದು CET ಎಕ್ಸಾಮ್ ಇತ್ತು ಒಂದು 3 ದಿವಸದಿಂದ. ಹುರ್ಕಡ್ಲಿ ಅಜ್ಜ ಗರ್ಲ್ಸ್ PU ಕಾಲೇಜಿನಲ್ಲಿತ್ತು. ಫಸ್ಟ್ ಎಕ್ಸಾಮ್ ದಿವಸ 16th ಏಪ್ರಿಲ್ ಫಸ್ಟ್ ಎಕ್ಸಾಮ್ ಇತ್ತು. ನಂದು ಫಿಸಿಕ್ಸ್ ಎಕ್ಸಾಮಿಗೆ ಹೊಂಟಿದ್ದೆ. ಅಲ್ಲೇ ಚೆಕಿಂಗ್ ಮಾಡೋಬೇಕಾರೆ ನನ್ನ ಜನಿವಾರ ಕಾಣ್ತವ್ರು ಪೊಲೀಸ್ ಆಫೀಸರಿಗೆ ಕಂಡ್ಮೇಲೆ ಅವ್ರೇನಂದ್ರು ಅದನ್ನು ತೆಗಿಬೇಕಾಗ್ತದೆ, ಅಲೌ ಮಾಡೋದಿಲ್ಲ ಒಳಗೆ ಎಕ್ಸಾಮ್ ಬರಲಿಕ್ಕೆ ಅಂತಂದರು. ನನಗೇನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ನನಗೆ ಎಕ್ಸಾಮ್ ಟೆನ್ಷನ್ ಇತ್ತು. ಅದಕ್ಕೆ ನಾನು ಅಲ್ಲೇ ಬೇರೆಯವ್ರು ಇದ್ದರು, ಅವರಿಗೆ ನಾ ಏನಂದೆ ಒಳಗೆ ಹೋಗಿ ನಾನು ಜನಿವಾರ ತೆಗೆದು ಬ್ಯಾಗ್ನ ಇಟ್ಕೊಂಬರ್ತೇನೆ ಅಂತಂದೆ. ಅವರೇನಂದ್ರು ಅಷ್ಟು ಟೈಮ್ ಇಲ್ಲ ಈಗ, ಅದಕ್ಕೆ ನಾ ಜನಿವಾರ ಕಟ್ ಮಾಡಿಬಿಡ್ತೀನಿ, ಆಮೇಲೆ ಎಕ್ಸಾಮ್ ಬರ್ಲಿಕ್ಕೆ ಹೋಗಿರಿ ಅಂತಂದರು. ಆಮೇಲೇನಿಲ್ಲ, ಅದು ಜನಿವಾರ ಕಟ್ ಮಾಡಿದ್ರು. ಅದು ನಾನೇ ಇಟ್ಕೊಂಡೆ. ನಾನೇ ನನ್ನ ಬ್ಯಾಗ್ನ ಇಟ್ಕೊಂಡು ನಾ ಎಕ್ಸಾಮ್ ಬರ್ಲಿಕ್ಕೆ ಬಿಟ್ರಿ. ಹೌದು, ಅದೆಲ್ಲ ಏನು ಅನ್ನಿಸ್ತು ನನಗಂತೂ ಎಕ್ಸಾಮ್ ಬರೋ ಕಾನ್ಫಿಡೆನ್ಸ್ ಲೋ ಆಗ್ಬಿಡ್ತು. ಅಂದರೆ ಕಟ್ ಮಾಡಿದ ಬಗ್ಗೆ ವಿಚಾರ ಮಾಡ್ಕೋತಿಲ್ಲ ಕೂತೆ. ಅದಕ್ಕೆ ಎಕ್ಸಾಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಕಷ್ಟ ಆಗಲಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.